ಗುಡ್ ಮಾರ್ನಿಂಗ್ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೋಮವಾರದ ಶುಭಾಶಯಗಳು. ಇದು ನನ್ನ ಮಾರ್ನಿಂಗ್ ಡ್ರಿಂಕ್. ತುಂಬ ಹೀಟ್ ಆಗಿತ್ತು, ಅದಕ್ಕೋಸ್ಕರ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿತ್ತು ನೈಟೇ. ನನ್ನ ಮಗನಿಗೆ ತುಂಬ ಜ್ವರ ಬಂದುಬಿಟ್ಟಿತ್ತು, ರಾತ್ರಿಯಿಂದ ಜ್ವರ. ನಮ್ಮಮ್ಮನೂ ಮಲಗೋಕ್ಕೆ ಬಿಡಲಿಲ್ಲ, ತುಂಬ ಒದ್ದಾಡ್ತಿದ್ದ. ಹಂಗೆ ಬೆಂಕಿ ಸುಟ್ಟಂಗೆ ಸುಡ್ತಾಯಿತ್ತು, ಅದಕ್ಕೆ ರಜೆ ಹಾಕ್ಸಿದ್ದೆ. ಇದು ಚಿಯಾ ಸೀಡ್ಸ್ ಮತ್ತು ಅದು ಜೆಲ್ ಥರ ಫಾರ್ಮ್ ಆಗುತ್ತಲ್ಲ, ಅದನ್ನ ನೆನೆ ಹಾಕಿತ್ತು. ಅದು ತುಂಬ ತಂಪು, ನನಗೆ ಹೀಟ್ ಆಗಿತ್ತು ತುಂಬ. ಅದಕ್ಕೋಸ್ಕರ ದಿನ ಬೆಳಗ್ಗೆ ಎದ್ದು ಇದೊಂದು ಕುಡಿತೀನಿ. ಅಮ್ಮ ಮನೆಗೆ ಬಂದರೆ ಮಾತ್ರ ಫಾಲೋ ಮಾಡ್ತೀನಿ. ನಾನು ಒಬ್ಬಳೇ ಇದ್ದರೆ ಇದೆಲ್ಲ ಫಾಲೋನೇ ಮಾಡಲ್ಲ ನಾನು. ಟೇಸ್ಟ್ ಏನೂ ಇರಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ನಮ್ಮ ಅಣ್ಣ ಬಂದ ವಾಶ್ರೂಮ್ಗೆ ಹೋಗಿ ಏನೂ ಮಾತಾಡಿಲ್ಲ, ಸುಮ್ಮನೆ ಹೋದ. ಕುಡಿಯೋಕ್ಕಿರೋ ಥರ ಆಗ್ತಾಯಿತ್ತು, ಅದು ಮಾತ್ರ ನನಗೆ ಟೇಸ್ಟ್ ಏನೂ ಇರಲ್ವಲ್ಲ, ಅದಕ್ಕೆ ಹೆಂಗೂ ಕಣ್ಣು ಮುಚ್ಕೊಂಡು ಕುಡಿದ್ಬಿಟ್ಟೆ. ಅಲ್ಲೈತಾ ಐತಾ ಕೋಳಿ? ಏನು ಮಾಡ್ತೈತಪ್ಪ? ಏನು ಮಾಡ್ತೈತದು? ಜೂಜು ಆಯ್ತಾ ಅದ್ರದ್ದು? ಗುಡ್ ಮಾರ್ನಿಂಗ್ ಹೇಳು ಪಾಪ. ಪಾಪ ಗುಡ್ ಮಾರ್ನಿಂಗ್ ಹೇಳು ಬಾ. ಗುಡ್ ಮಾರ್ನಿಂಗ್ ಹೇಳು ಕೋಲಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅದು ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಮ್ಮ ನೆನೆಗೆ ಹಾಕಿತ್ತು ನೆಲ್ಲಿಕಾಯಿ ಉಪ್ಪಲ್ಲಿ. ತಿಂದರೆ ಕೂದಲಿಗೆ ತುಂಬ ಒಳ್ಳೇದಂತೆ. ಅದನ್ನ ಎತ್ಕೊಂಡು ತಿಂದೆ. ಹುಳಿ ಹುಳಿ ಇತ್ತು, ಅದು ಗೊತ್ತಲ್ಲ ನಿಮಗೆ, ಬೆಟ್ಟದ ನೆಲ್ಲಿಕಾಯಿ. ಅದು ತಿನ್ನಬೇಕಾದ್ರೆ ಸ್ವಲ್ಪ ಹುಳಿ ಕಸರೆ ಥರ ಇರುತ್ತೆ, ಆದರೆ ತಿಂದಾದ್ಮೇಲೆ ಒಂಥರ ಸ್ವೀಟ್ ಆಗ್ತಿರುತ್ತೆ ಬಾಯಿಯೆಲ್ಲ. ಉಪ್ಪಲ್ಲಿ ಹಾಕಿತ್ತಲ್ಲ, ಸ್ವಲ್ಪ ತಿನ್ನೋ ಥರ ಇತ್ತು. ತಿಂತಾಯಿದ್ದೆ ಅದನ್ನ ಕಟ್ ಮಾಡ್ಕೊಂಡು ತಿಂದೆ. ನಾನು ಹಂಗೆ ಇದ್ದೆ. ಸರಿ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಹಾಲು ಬಿಸಿ ಮಾಡಿಕೊಡೋಣ, ಏನೇನೈತೆ ನೋಡೋಣ ಅಂದ್ಬಿಟ್ಟು ಹಾಲು ಬಿಸಿ ಮಾಡ್ಕೊಂಡು ಹೋದೆ. ತಗೊಂಡೋಗ್ತಾ ಇದ್ದೀನಿ. ನೋಡಿ ನಮ್ಮ ಅಮ್ಮಂಗೆ ಕೊಡ್ತೀನಿ, ಯಾವ ಥರ ಡೈಲಾಗ್ ಹೊಡಿತಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ. ತಗೊಳ್ಳಿ ಮೇಡಮ್ ಹಾಲು. ಮೇಡಮ್ ಗ್ಲಾಸ್ ಹಾಲು ಕೊಟ್ಬಿಟ್ಟು ದೊಡ್ಡ ಕೊಟ್ಟವಳ ಥರ ಪಿಕಪ್ ತಗೋಬೇಡ. ಇವಾಗ ಎದ್ದು ಬಂದವಳೆ ಗ್ಲಾಸ್ ಹಾಲು ಕೊಡ್ತಾವ. ಮಕ್ಕಳಿಗೆ ಈ ಥರ ಬೈಬಾರ್ದು, ಆಶೀರ್ವಾದ ಮಾಡಬೇಕು ಅಲ್ವಾ? ಬಾಳಿ ಬದುಕಿ ಮುಂದೆ ನನಗೆ ಡೈಲಿ ನೋಡ್ಕೊಂಬ 60 ಇವರು ಕೆಲ್ಸಕ್ಕೆ ಹೊರಟವರು, ವಾಪಸ್ ಬಂದ್ಬಿಟ್ಟವ್ರೆ. ಇವತ್ತು ಸೆಕೆಂಡ್ ಸಂಡೇ, ಇನ್ನೇ ಫಸ್ಟ್ ಸಂಡೇ, ಇವತ್ತು ಸೆಕೆಂಡ್ ಸಂಡೇ. ಹುಡುಗರೆಲ್ಲ ಫುಲ್ ಪೋಟ್ಕೊಂಡು ರಜಾ. ನೀರು ದೋಸೆ. ನನ್ನ ಮಗನಿಗೆ ಜ್ವರ ಬಂದಿದೆ, ಏನು ಬೇಡ ಅಂತಿದ್ದೀನಿ. ನೀರು ಜೊತೆ ಜೇನುತುಪ್ಪ ಹಾಕ್ಕೊಟ್ರೆ ಖುಷಿ ಆಯ್ತು. ಈ ಜೇನುತುಪ್ಪನ ಎಲ್ಲಿಂದ ತಂದೆ ಅಂದರೆ, ಆಗುತ್ತಾನೆ ಅಪಾರ್ಟ್ಮೆಂಟಲ್ಲಿ ಕಟ್ಟಿರುತ್ತಲ್ಲ, ಅಲ್ಲಿಂದ ಕುಯ್ದುಬಿಟ್ಟು ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ತುಂಬ ಪ್ಯೂರ್ ಅನ್ನಿಸ್ತು ನನಗೆ. ಲೀಟರ್ಗೆ 650 ರೂಪಾಯಿ ಅಂತ ಅಂದರು. ನಾನು ಬೇಡ, ನಾನು 500 ರೂಪಾಯಿನೇ ಕೊಡೋದು. ಆಫ್ ಅಂದರೆ ಹಾಕಿ 1 ಲೀಟರ್ ಅಂತ ಅಂದರೆ 2 ಲೀಟ್ರ್ ಹಾಕ್ಬಿಟ್ಟಿದ್ರು. ಅಮ್ಮ ಬಂದು ಹೇಳ್ತಿದ್ದೆ 2 ಲೀಟ್ರ್ ಇಲ್ಲ ಕಣೆ ಅದರಲ್ಲಿ ಅಂತ. ಮೋಸ ಮಾಡಿಬಿಟ್ಟವ್ರು ನಿನಗೆ ಅಂತ. ಬಟ್ ಅವ್ರು KG ಥರ ಲೆಕ್ಕ ಹಾಕಿದ್ರು ಕೊಡಬೇಕಾದ್ರೆ ಕವರಿಗೆ ಕಟ್ಟಿ. ನನಗೆ ಅವ್ರು KG ಲೆಕ್ಕ ಹಾಕ್ಬೇಕಾದ್ರೆ ಏನೂ ಅನಿಸಿಲ್ಲ, ಹಂಗಾಗಿ ತೊಗೊಬಂದೆ. ಬಟ್ ಪ್ಯೂರ್ ಇತ್ತು, ಚೆನ್ನಾಗಿತ್ತು ಜೇನುತುಪ್ಪ. ಅಮ್ಮ ಯಾವಾಗಲೂ ಕೇಳ್ತಾಯಿದ್ದೆ ಎಲ್ಲದು ಮಾಡ್ತಾಯಿದ್ದೆ ತೊಗೊಬಂದು ಕೊಡೋಣ. ಸೊ ಅದು ನೋಡಿದಂಗೆ ನಮ್ಮ ಅಮ್ಮನೇ ನೆನಪಾಗಿದ್ದು. ಮತ್ತು ಅಪ್ಪಗಂತೂ ಹೆವಿ ಇಷ್ಟ ಜೇನುತುಪ್ಪ ಅಂತ ಅಂದರೆ. ತುಪ್ಪಕ್ಕೆಲ್ಲ ಹಾಕಂಡ ಸ್ಕೋ ಚಿನ್ ಕಾಲು ಮಡ್ಚು. ನೀರು ದೋಸೆ, ಮೀನು ಸಾರು, ಹೆವಿ ಕಾಂಬಿನೇಷನ್, ಸಕ್ಕತ್ತಾಗಿರುತ್ತೆ. ನೀರು ದೋಸೆ ಮತ್ತು ಮೀನು ಸಾರು ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಯಾವಾಗ್ಲೂ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ನೀರು ದೋಸೆ. ನಮ್ಮಮ್ಮ ಅಂತೂ ವಾರಕ್ಕೊಂದು ಸರ್ತಿ ಆದರೂ ಮಾಡೇ ಮಾಡುತ್ತೆ ನೀರು ದೋಸೆ ನಮ್ಮ ಮನೇಲಿ. ಚೆನ್ನಾಗಿತ್ತು. ಬೆಳಗ್ಗೆನೇ ನಾನ್ ವೆಜ್ ತಿನ್ನೋಕ್ಕೊಂಥರ ಆಗುತ್ತೆ. ಅದಕ್ಕೆ ನಾನು ಮೀನೇನೂ ಹಾಕ್ಕೊಂಡಿಲ್ಲ, ಬರೀ ಸಾರು ಮಾತ್ರ ಹಾಕ್ಕೊಂಡು
ಅದನ್ನ ತಿಂತಾ ಇದ್ದೆ. ನಮ್ಮಪ್ಪ ನಮ್ಮಮ್ಮ ಏನೋ ಮಾತಾಡ್ತಾ ಇದ್ರು, ಗಾಡೀಲಿ ಹೋಗ್ತೀನಿ ಕೊಡು ಅಂತ. ನೋಡಿ ಫ್ರೆಂಡ್ಸ್, ನಾವು ಗಂಡ ಹೆಂಡತಿ ಹೊರಗಡೆ ಹೋಗಿ ಬರ್ತೀವಿ, ಗಾಡಿ ಕೊಡೋದ್ರೆ ನನ್ನ ಮಗಳು, ನಾನು ಎತ್ತಿರೋ ಮಗಳು ಗಾಡಿ ಕೊಡಲ್ಲ ಅಂತ. ಇದೆಲ್ಲ ನ್ಯಾಯನಾ? ನೋಡಿ ಕೊಡಲ್ಲ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನೆಲ್ಲ ನಾವು ಎತ್ಕೊಂಡಿದ್ದೀವಿ. ಅಪ್ಪ ಅಮ್ಮನ ನೋಡ್ಕೊಳ್ಳೋದಿದೇನಾ ಇವರು? ನೀವ್ ಹೇಳಿ ಈಗ. ಗಂಡ ಹೆಂಡತಿ ವಯಸ್ಸಾಯ್ತು, ಮಕ್ಕಳು ಗಾಡಿ ತಕೊಂಡು ಎಂಜಾಯ್ ಮಾಡ್ತಾ ಇರ್ಲಿ. ನಾವಿಗೆ ಜೋಗ್ಲಿ ನಮ್ಗೆ ಸರ್ಕಾರ ಫ್ರೀ ಬಸ್ ಬಿಟ್ಟಿದೆ. ನಿಮಗಿಲ್ಲ. ಲೇಡೀಸ್ ಇಲ್ವಾ? ನೀವು ಲೇಡೀಸಾ? ನಾವು ಜೆಂಟ್ಸ್. ಅವರು ಫ್ರೀ ಬಸ್ ಹೋಗ್ತಾರೆ, ನಾವು ಟಿಕೆಟ್ ಕೊಟ್ಕೊಂಡು ಹೋಗ್ತೀವಿ. ಓಕೆ, ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ಟಾಟಾ ಬಾಯ್, ಗೋಯಿಂಗ್ ಟು ಗೋವಾ. ಒಬ್ಬೋ ಇಲ್ಲಿ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದೆ. ಮತ್ತೆ ನಿನ್ನೆಯಿಂದ ಕರಿತಾ ಇದ್ದು, ನಾನು ಹೋಗಿರ್ಲಿಲ್ಲ. ಹೊಸೂರಿಂದ ಬಂದಿದ್ಲು, ಅನ್ನ ತಿನ್ಕೊಂಡಿಲ್ಲ ನೋಡಿ ಅಂತ ಕರಿತಾನೆ ಇದ್ಲು. ಇದವ್ರ ಮಕ್ಕಳಿಬ್ರು, ಒಂದು ಹೆಣ್ಣು ಇರೋದು. ಇದು ತಿಂತಾ ಇದೆಯಲ್ಲೇ ಕರೆದ್ಬಿಟ್ಟು. ಇದೇ ಒಂದು ನಿಮಿಷ, ಏನಿದು 10 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು ಅಂತ ಸುಮ್ಮನೆ ಕರೆಸ್ದೆ. ಏನದು ಕಾಳು ಅಲ್ಲ, ಏನ್ ಕಾಳು? ತೊಗರಿ ಕಾಳು. ಅದನ್ನ ತಗೊಂಡೋಗೋಕೆ ಕರ್ಸಿದ್ದೆ. ತೊಗರಿ ಕಾಳು ತಗೊಂಡೋಗ ಕರ್ಸೋಳು. ಹೊಸೂರಿಂದ ಬಂದವಳೆ ತೊಗರಿ ಕಾಳು ಕೊಡಕ್ಕೆ. ಅದಕ್ಕೆ ಕೊಟ್ಬಿಡೋಣ ಅಂತ ಕವರ್ಗೆ ಹಾಕಿಟ್ಟಿದ್ದೀನಿ ಆಲ್ರೆಡಿ. ಫಸ್ಟ್ ಇವಳ ಹೆಸರು ಮೀನಾ ಅಂತ, ನನ್ನ PU ಇಂದ ಫ್ರೆಂಡ್ ಇವಳು. ಊರಿಂದ ಇಷ್ಟು ಕಾಳು ಎತ್ಕೊಬಂದು ಕೊಟ್ಟೆ. 2 ಮಕ್ಕಳನ್ನ ಇಟ್ಕೊಂಡು ಆ ಕಾಳನ್ನ ಎತ್ಕೊಬಂದು ಕೊಟ್ಟಿದ್ದೆ. ಗ್ರೇಟ್ ಅಲ್ಲ? ನಿಮ್ಗೆ ಯಾರು ಈ ಥರ ಫ್ರೆಂಡ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಯ್ ಮೇಡಮ್. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಬಾಯ್ ಬಾಯ್ ಬಾಯ್. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದರೆ ಅಜ್ಜಿ ಕೋಳಿ ಪಿಳ್ಳೆಗಳನ್ನೆಲ್ಲ ಆಚೆ ಬಿಟ್ಟಿತ್ತು. ಅದೆಷ್ಟು ಚೆನ್ನಾಗಿ ಆಟಾಡ್ತಿದ್ದಾವೆ ನೋಡಿ ಹೊರಗಡೆ. ಬಟ್ ಇದು ತುಂಬ ದಿನ ಇರಲ್ಲ ಅಂತ ಹೇಳ್ತಾರೆ. ಬಟ್ ಇದು ಚೆನ್ನಾಗಿತ್ತು, ಆಟ ಆಡ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ಎಲ್ಲೋಗ್ತಿತ್ತು ಅಲ್ಲಲ್ಲೇ ಓಡೋಗ್ತಿತ್ತು ಹಿಂದ್ಗಡೆನೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಮಾತ್ರ ಇವು ನೋಡೋಕ್ಕೆ. ಚೆನ್ನಾಗಿ ಆಟಾಡ್ತಾಯಿದ್ವು. ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಸಂಜೆ ಆಯ್ತಿನ ತಿನ್ಬೇಕು ಅಂತ ಅನಿಸ್ತಿತ್ತು. ಜೋಳ ತಗೊಬಂದಿದ್ದು. ಕ್ರಾಪ್ ಆಗಿದೆಯಾ? ಏನು ತಿಂತಿದ್ದೀರಾ ಇಬ್ರು? ಓನೇದು ತಾನು ಏನಪ್ಪು? ನಿಂಬೆ ನಿಂಗೆ ಹೆಚ್ಕೊಂಡು ನಿಂಗೆ ಉಚ್ಕೊಂಡು ತಿಂತಾ ಇದ್ರೆ ಬಾಯಲ್ಲೆಲ್ಲ ನೀರಲ್ಲಿ ಸುರಿಬೇಕು. ಯಾರಿಗೆಲ್ಲ ಈ ಚಳಿಗಾಲದಲ್ಲಿ ಈ ಕಾರ್ನ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ನಮ್ಮಪ್ಪ RT ಆಫೀಸಿಗೆ ಕರ್ಕೊಂಡು ಹೋಗಿದ್ರೆ ತರಕಾರಿ ತಗೋಬಾ ಅಂದರೆ ಕಾರ್ನ್ ತಗೊಬಂದೈತೆ ನಮ್ಮಮ್ಮ. ನೋಡಿ ತುಂಬ ಇಷ್ಟ ಆಯ್ತು, ಅದಕ್ಕೆ ತೊಗೊಂಡು ಬಂದೆ. ನಮ್ಮ ಯಜಮಾನ್ರು ಎಲ್ರು ಇನ್ನೊಂದ್ಸಲ ತರಕಾರಿ ತಗೊಳಕ್ಕೆಲ್ಲ ನನ್ನ ಜೊತೆ ಬರಲೇಬೇಡ. ಈ ಚಳಿಗೂ ಈ ಕಾರ್ನ್ಗೂ ಸೂಪರ್ ಕಾಂಬಿನೇಷನ್. ಈಗೂ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ.